ಅಂಬೇಡ್ಕರ್ ಜಯಂತಿಯಂದೇ ಬೆಳಕಿಗೆ ಬಂತು ಭಯಾನಕ ಪ್ರಕರಣ. ವಾರ್ನಿಂಗ್ ಮಾಡೋಗಿದ್ರು ಸರ್, ಬಂದು ಮನೆ ಹತ್ರ ಬಂದು ನಿಮ್ಮ ಮಗನ ಎಕ್ಸಾಮ್ ಮುಗಿಲಿ ನೋಡ್ಕೊಂತೀವಿ ಒಂದು ಕೈ. ನನ್ನ ಮಗ ಇಟ್ಕೆ ಹಾಕಿ ನನ್ನ ಮಗನ ಓದಿಸಿದೀವಿ ಸರ್, ನನಗೆ ನ್ಯಾಯ ಬೇಕೇ ಬೇಕು. ದಲಿತ ಸಮುದಾಯಕ್ಕೆ ಸೇರಿದ ಬಾಲಕ ಅನುಮಾನಾಸ್ಪದ ಸಾವು. ತಿಂಡಿ ತಿನ್ನಿಸಿ ಆಮೇಲೆ ತಿರ್ಗಾ ಮತ್ತೆ ನೋವು ಅಂದಾಗ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ತೂಟಾಳು ಸಹ ಕರ್ಕೊಂಡು ಹೋಗ್ಬೇಕಾದ್ರೆ ಅಮ್ಮ ನನಗೆ ಸರಿಯಾಗಿ ಸ್ಕೂಲ್ ಹತ್ರ ಹೊಡೆದಿದ್ರು. ಬೇಬಿ ರೌಡಿಗಳ ಅಟ್ಟಹಾಸಕ್ಕೆ ಬಲಿಯಾದನ SSLC ವಿದ್ಯಾರ್ಥಿ. ಶಾಲಾ ಹುಡುಗರ ನಡುವಿನ ಗಲಾಟೆ, ಬಾಲಕನ ಸಾವಿನಿಂದ ಅಂತ್ಯ. ಯಾಕೋ ಎದೆ ನೋವು ಅಂತ ಹೇಳ್ತಾ ಇದ್ದ. ಆಸ್ಪತ್ರೆಗೆ ಕರ್ಕೊಂಡು ಹೋದೆ, ರೋಡಲ್ಲಿ ಅಷ್ಟೇ. ಪೋಷಕರೇ ಎಚ್ಚರ. ಶಾಲಾ ಕಾಲೇಜುಗಳಿಗೆ ಹೋಗುವ ನಿಮ್ಮ ಮಕ್ಕಳ ಮೇಲೆ ನಿಗಾ ಇರಲೇಬೇಕು. ಎಚ್ಚರ. ಶಾಲೆಯಲ್ಲಿ ನಿಮ್ಮ ಮಗ ಏನ್ ಮಾಡ್ತಿದ್ದಾನೆ, ಎಂತಹವರ ಸಹವಾಸ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ದೊಡ್ಡ ಅನಾಹುತವೇ ಆಗ್ಬಿಡುತ್ತೆ. ಎಚ್ಚರ. ಅಬ್ಬಬ್ಬಬ್ಬ, ಈ ಸಮಾಜ ಇತ್ತೀಚೆಗೆ ಎತ್ತ ಸಾಗುತ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಚಿಕ್ಕ ಮಕ್ಕಳು ಕೂಡ ರೌಡಿಗಳಂತೆ ವರ್ತಿಸುತ್ತಿದ್ದಾರೆ. ಸಂಸ್ಕಾರ ಸನ್ನಡತೆ ಇಲ್ಲದೆ ಸಮಾಜಘಾತುಕರಾಗಿ ಬದಲಾಗ್ತಿದ್ದಾರೆ. ಚೆನ್ನಾಗಿ ಓದಿ ದೇಶದ ಸತ್ಪ್ರಜೆಗಳಾಗಬೇಕಿದ್ದ ಮಕ್ಕಳು ಹುಟ್ಟುತ್ತಲೇ ಜುಟ್ಟುಗಳಂತೆ ವರ್ತಿಸುತ್ತಾ ಇಡೀ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡ್ತಿದ್ದಾರೆ. ಇದೀಗ ಕಲ್ಪತರುನಾಡು ಶೈಕ್ಷಣಿಕ ನಗರಿ ಅಂತ ಕರೆಸಿಕೊಳ್ಳೋ ತುಮಕೂರಿನಲ್ಲಿ ಬೇಬಿ ರೌಡಿಗಳ ಅಟ್ಟಹಾಸದ ಸುದ್ದಿಯೊಂದು ಹೊರಬಿದ್ದಿದ್ದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಎಸ್ ವೀಕ್ಷಕರೇ, ಅಂಬೇಡ್ಕರ್ ಜಯಂತಿಯಂದೇ ಭಯಾನಕ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ದಲಿತ ಸಮುದಾಯಕ್ಕೆ ಸೇರಿದ್ದ ಬಾಲಕನೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಶಾಲಾ ಹುಡುಗರ ನಡುವಿನ ಗಲಾಟೆ ಈ ಬಾಲಕನ ಸಾವಿನಲ್ಲಿ ಅಂತ್ಯವಾಯ್ತಾ ಅನ್ನೋ ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದೆ. ಹೌದು, ತುಮಕೂರು ತಾಲೂಕಿನ ಚಿಕ್ಕತೊಟ್ಲುಕೆರೆ ಸಮೀಪದ ಕರಿಕೆರೆ ಗ್ರಾಮದಲ್ಲಿ ನಡೆದಿರುವ ಭಯಾನಕ ಘಟನೆ ಇದು. 10ನೇ ತರಗತಿಯನ್ನ ಓದುತ್ತಿದ್ದ ಕರಿಕೆರೆ ಗ್ರಾಮದ ವಿದ್ಯಾರ್ಥಿಯೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಕರಿಕೆರೆ ಗ್ರಾಮದ SC ಕಾಲೋನಿಯ ಚೇತನ್ ಕುಮಾರ್ ಮೃತ ಬಾಲಕ. ಈ ಚೇತನ್ ಕುಮಾರ್ ಸಾವಿನ ಸುತ್ತ ಇದೀಗ ಅನುಮಾನದ ಹುತ್ತ ಆವರಿಸಿದೆ. ಚಿಕ್ಕತೊಟ್ಲುಕೆರೆಯ ಅಟವಿ ಸಿದ್ದಲಿಂಗೇಶ್ವರ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದ ಚೇತನ್ ಕುಮಾರ್ ಕಳೆದ ಫೆಬ್ರವರಿ 18ನೇ ತಾರೀಕು ಶಾಲೆಯಲ್ಲಿ ಮುಸ್ಲಿಂ ಸಮುದಾಯದ ರಿಜ್ವಾನ್ ಎಂಬ ಹುಡುಗನ ಜೊತೆ ಗಲಾಟೆಯನ್ನ ಮಾಡಿಕೊಂಡಿದ್ದಂತೆ. ನಂತರ ಇಬ್ಬರ ಪೋಷಕರನ್ನ ಕೂಡ ಶಾಲೆಗೆ ಕರೆಸಿ ಶಿಕ್ಷಕರು ಬುದ್ಧಿಯನ್ನ ಹೇಳಿ ಕಳುಹಿಸಿದ್ರಂತೆ. ಇನ್ನು ಅದೇ ದಿನ ಸಂಜೆ ಚೇತನ್ ಕುಮಾರ್ ಮನೆ ಬಳಿ ತಂದೆ ತಾಯಿ ಹಾಗೂ ಕೆಲವು ಪಡ್ಡೆ ಹುಡುಗರ ಜೊತೆ ಬಂದಿದ್ದ ರಿಜ್ವಾನ್, ನಿಮ್ಮ ಮಗನನ್ನ ಬಿಡೋದಿಲ್ಲ, ಎಕ್ಸಾಮ್ ಮುಗಿಯಲಿ, ರಂಜಾನ್ ಹಬ್ಬ ಮುಗಿಯಲಿ, ನೋಡಿಕೊಳ್ಳುತ್ತೇನೆ ಅಂತ ಬೆದರಿಕೆಯನ್ನ ಹಾಕಿ ಹೋಗಿದ್ದಂತೆ. ಆಗ ಚೇತನ್ ಕುಮಾರ್ ಪೋಷಕರು ಕೂಡ ಏನೋ ಇದು ಶಾಲಾ ಮಕ್ಕಳ ಗಲಾಟೆ, ದೊಡ್ಡದು ಮಾಡೋದು ಬೇಡ ಅಂತ ಹೇಳಿ ರಿಜ್ವಾನ್ ಪೋಷಕರಿಗೆ ಹೇಳಿ ಕಳುಹಿಸಿದ್ರಂತೆ. 18ನೇ ತಾರೀಕು ಜಗಳ ಮಾಡ್ಕೊಂಡಿರೋದು. ತಿರ್ಗಾ ಅವತ್ತು ನೈಟೇ ಬಂದು ಮನೆ ಹತ್ರ ಬಂದು ಬೆದರಿಕೆ ಹಾಕೋಗಿರೋದು. ಯಾರು ಬೆದರಿಕೆ ಹಾಕಿದ್ದು? ಅವರಪ್ಪ ಅವರಮ್ಮ ಅವ್ರ ಕಡೆಯವರು ಬಂದಿದ್ರು. ಏನಂತ ಬೆದರಿಕೆ ಹಾಕಿದ್ರು? ಎಕ್ಸಾಮ್ ಮುಗಿಲಿ ನೋಡ್ಕೊತೀವಿ ಅಂತ ಹೇಳೋದು. ಎಕ್ಸಾಮ್ ಮುಗಿಲಿ ನೋಡ್ಕೊತೀವಿ ಅಂತ ಹೇಳೋದು. ಈಗ ಮತ್ತೆ ಏನಾದರೂ ಗಲಾಟೆ ಮಾಡ್ಕೊಂಡಿದ್ರು? ಅದಾದಮೇಲೆ ತಿರ್ಗಾ ನಮ್ಮನ್ನು ಮೇಷ್ಟ್ರು ಕರೆಸಿದ್ರು. ಕರೆಸಿ ಅವ್ರನ್ನೂ ಕರೆಸಿ ನಮ್ಮನ್ನು ಕರೆಸಿದ್ರು. ಏನೋ ಹುಡುಗರು ಸುಮ್ಮನೆ ತೀಟೆ ಮಾಡ್ಕೊಂಡವ್ರೆ, ಇಷ್ಟಕ್ಕೆ ನಿಮ್ಮ ಪಾಡಿಗೆ ನೀವು ಇರ್ರಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತೇಳಿ ಇಬ್ಬರಿಗೂ ಇದು ಹೇಳಿ ಕಳಿಸಿರು. ಅದಾದಮೇಲೆ ಮತ್ತೇನೋ ಗಲಾಟೆ ಮಾಡ್ಕೊಂಡಿಲ್ಲ? ನಿಮ್ಮ ಮಗನಿಗೆ ಏಟಾಗಿದೆ ಯಾವಾಗ? ಮಗನಿಗೆ 3ನೇ ತಾರೀಕು, ಏಪ್ರಿಲ್ 3ನೇ ತಾರೀಕು ಅವರೇ ಮೇಷ್ಟ್ರೇ ಫೋನ್ ಮಾಡಿ ಕರ್ಕೊಂಡೋಗ್ರಿ ಅಂತ ಅವರೇ ಫೋನ್ ಮಾಡಿದರು. ನಮ್ಮ ಮನೆಯವ್ರು ಕರ್ಕೊಂಬರಕ್ಕೆ ಹೋಗಿದ್ದಾಗ ನಮ್ಮ ಪಾಪ ಇರಲಿಲ್ವಂತ ಅಲ್ಲಿ.
ಇಲ್ಲೆಲ್ಲ ಹುಡುಕಿದ್ರು ಸಿಗ್ಲಿಲ್ವಂತೆ. ತಿರ್ಗಾ ವಾಪಸ್ ತಟ್ಲಿಕೆರೆಗೆ ಬಂದಾರ, ಅವ್ರು ಅಲ್ಲಿರ್ತಾರೇನೋ ಅಂತನ. ಅಲ್ಲೆಲ್ಲ ನೋಡಿರೋಂತೆ ಅಲ್ಲೂ ಸಿಗ್ಲಿಲ್ವಂತೆ. ತಿರ್ಗಾ ಮತ್ತೆ ಸ್ಕೂಲ್ ಹತ್ರನೇ ಹೋಗವ್ರೆ. ಆಮೇಲೆ ಮೇಷ್ಟ್ರು ಕರೆದ್ಬಿಟ್ಟು ಇಲ್ಲವನೇ ಬನ್ನಿ ಕರ್ಕೊಂಡೋಗಿ ಅಂತೇಳಿ ಕಳಿಸ್ಕೊಡ್ತಾ ಇದ್ದಾರೆ. ಎಲ್ಲಿ ಹೋಗಿದ್ರಂತೆ ಎಷ್ಟೋ ತನಕ ಎಲ್ಲೋಗಿದ್ರು ಅವ್ರು ಹೇಳಿಲ್ಲ ಸರ್. ಆಮೇಲೆ ಬರಬೇಕಾದ್ರೆ ರೂಮಲ್ಲಿ ಅವನೇ ನೋಡ್ರಿ ಅಂತ ಅಂದ್ರಂತೆ. ರೂಮಲ್ಲೆಲ್ಲೂ ಇವರೆಲ್ಲ ರೂಮು ಚೆಕ್ ಮಾಡಿದ್ರೆ ಎಲ್ಲೂ ಇರಲಿಲ್ವಂತೆ. ಆಮೇಲೆ ಅಲ್ಲೆಲ್ಲೂ ಸಿಗ್ದಿಲ್ಲದಕ್ಕೆ ವಾಪಸ್ ತಟ್ಲಿಕೆರೆಗೆ ಬಂದವ್ರೆ. ತಟ್ಲಿಕೆರೆಗೆ ನೋಡಿದ್ರೆ ಅಲ್ಲೂ ಎಲ್ಲೂ ಸಿಗ್ಲಿಲ್ವಂತೆ. ತಿರ್ಗಾ ಸ್ಕೂಲ್ ಹತ್ರನೇ ಮತ್ತೆ ಹೋಗವ್ರೆ. ಹಾಂ, ಅದೇ ಮೇಷ್ಟ್ರೆ ಕರೆಸಿ ಇಲ್ಲವನಿಗೆ ಕರ್ಕೊಂಡೋಗಪ್ಪ ಅಂತ ಕಳ್ಸವ್ರೆ. ಕಾಲು ಎಳ್ಕೊಂಡು ಇದಾದ ಬಳಿಕವೂ ಯಾವುದೇ ತೊಂದರೆ ಇಲ್ಲದೆ ಚೇತನ್ ಕುಮಾರ್ ಶಾಲೆಗೆ ಹೋಗಿ ಬರ್ತಾ ಇದ್ದಂತೆ. ಆದರೆ ಕಳೆದ ಏಪ್ರಿಲ್ 3ರಂದು ಚೇತನ್ ಕುಮಾರ್ ಓದುತ್ತಿದ್ದ ಶಾಲೆಯ ಶಿಕ್ಷಕರು ಏಕಾಏಕಿ ಚೇತನ್ ಕುಮಾರ್ ತಂದೆ ತಾಯಿಗೆ ಕರೆ ಮಾಡಿ ನಿಮ್ಮ ಮಗನಿಗೆ ಹುಷಾರಿಲ್ಲ, ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಕರೆ ಬಂದ ತಕ್ಷಣ ಚೇತನ್ ಕುಮಾರ್ ತಂದೆ ಶಾಲೆಗೆ ಹೋಗಿ ನೋಡಿದ್ರೆ ಚೇತನ್ ಅಲ್ಲಿ ಇರ್ಲಿಲ್ವಂತೆ. ಬಳಿಕ ಶಾಲೆಯ ಕೊಠಡಿ ಹಾಗೂ ಮೈದಾನದಲ್ಲಿ ಹುಡುಕಿದಾಗಲೂ ಚೇತನ್ ಸಿಕ್ಕಿರಲಿಲ್ಲ. ಬಳಿಕ ಚಿಕ್ಕತೊಟ್ಲುಕೆರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ನೋಡಿದಾಗ ಅಲ್ಲಿಯೂ ಕೂಡ ಚೇತನ್ನ ಸುಳಿವೇ ಇರಲಿಲ್ಲ. ನಂತರ ಮತ್ತೆ ಶಾಲೆಗೆ ವಾಪಸ್ ಹೋಗಿ ನೋಡಿದಾಗ ಚೇತನ್ ಶಾಲೆಯಲ್ಲಿದ್ದಂತೆ. ಆದರೆ ಆತನ ಕಾಲಿಗೆ ಗಾಯವಾಗಿತ್ತಂತೆ. ಕಾಲು ಎಳೆದುಕೊಂಡು ಓಡಾಡುತ್ತಿದ್ದಂತೆ. ಏನಾಯ್ತು ಅಂತ ಕೇಳಿದ್ರೆ ಏನನ್ನೂ ಹೇಳಿರ್ಲಿಲ್ವಂತೆ. ಹಂಗಾದಾಗ ನಾವು ಆಸ್ಪತ್ರೆ SLC ಬರೆಯೋ ಬರೆಯೋಕ್ಕೆ ಹೋಗಿ ಇನ್ನು 3 ದಿವಸ ಮೂಮೆಂಟ್ನಲ್ಲಿ ಮಾಸ್ಟ್ರು ಫೋನ್ ಮಾಡಿ ನಮ್ಮನ್ನು ಕರೆಸಿದ್ರು. ಕರೆಸಿದಾಗ ಅಲ್ಲಿ ಇರಲಿಲ್ಲ ನಮ್ಮ ಮಗ. ಆಫೀಸರಲ್ಲಿ ರೂಮು ನೋಡು ಅಂತಂದರು. ಆ ಕಡೆ ನೋಡು ಅಂದರು. ನೋಡಿದೆ. ಬೇರೆ ಕಡೆಗೆ ಹಳ್ಳದ ಕಡೆಗೆ ಹೋಯೋರೆ ನೋಡು ಅಂದರು. ಫ್ರೆಂಡ್ಸ್ ಕೇಳೋವತ್ತಿಗೆ ಅಲ್ಲೂ ಎಲ್ಲ ನೋಡಿದೆ, ಅಲ್ಲಿರಲಿಲ್ಲ. ಆವತ್ತು ಏಟಾಗಿರೋದು. ಆವತ್ತು ಕಾಲ್ಗೆ ಏಟಾಗೈತೆ ಅಂತಂದ. ಹಂಗಂದು ನಾನು ಎಲ್ಲನೋ ಏಟು ಮಾಡ್ಕೊಂಡೇನೇನೋ ಅಂತೇಳಿ ಆಸ್ಪತ್ರೆಗೆ ತೋರಿಸ್ದೆ. ಪಟ್ಟು ಹಾಕಿಸ್ದೆ. ಪಟ್ಟು ಹಾಕ್ಸಿ ಆಮೇಲೆ 2 ದಿವಸ 1 ದಿವಸ ಇದ್ದ. ತಿರ್ಗಿ ಆಮೇಲೆ ಯಾಕೋ ಎದೆ ನೋವು ಅಂತ ಹೇಳ್ತಾ ಇದ್ದ. ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ನಂತರ ಚೇತನ್ನನ್ನ ಕರೆದುಕೊಂಡು ಹೋಗಿದ್ದ ಪೋಷಕರು ಚಿಕ್ಕತೊಟ್ಲುಕೆರೆಯಲ್ಲಿ ಕಾಲಿಗೆ ಪಟ್ಟು ಹಾಕಿಸಿಕೊಂಡು ಮನೆಗೆ ಕರೆದುಕೊಂಡು ಹೋಗಿದ್ರಂತೆ. ನಂತರ ಮನೆಗೆ ಬಂದಾಗ ರಾತ್ರಿ ಕಾಲು ನೋವು ಹೆಚ್ಚಾಗಿದೆ ಹಾಗೂ ಎದೆ ಕೂಡ ನೋಯ್ತಿದೆ ಅಂತ ತಂದೆ ತಾಯಿಯ ಬಳಿ ಚೇತನ್ ಹೇಳಿಕೊಂಡಿದ್ದಂತೆ. ಹೀಗಾಗಿ ಚೇತನ್ನನ್ನ ರಾಮಗೊಂಡನಹಳ್ಳಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಪೋಷಕರು. ಆಗ ಡಾಕ್ಟರ್ ಕೇಳಿದಾಗ ಕ್ರಿಕೆಟ್ ಆಡುವಾಗ ಬಿದ್ದಿದ್ದೆ ಅಂತ ಹೇಳಿದ್ನಂತೆ ಚೇತನ್. ನಂತರ ತುಮಕೂರು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ರಂತೆ. ನಂತರ ಚೇತನ್ನನ್ನ ಆಂಬ್ಯುಲೆನ್ಸ್ನಲ್ಲಿ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸ್ಕ್ಯಾನಿಂಗ್, ಎಕ್ಸ್ರೇ, ECGಯನ್ನ ಮಾಡಿಸಿ 1 ರಾತ್ರಿ ಅಲ್ಲಿಯೇ ದಾಖಲು ಮಾಡಲಾಗಿತ್ತಂತೆ. ಬಳಿಕ ರಿಪೋರ್ಟ್ನಲ್ಲಿ ಎಲ್ಲವೂ ನಾರ್ಮಲ್ ಇದೆ ಅಂತ ಡಾಕ್ಟರ್ ಹೇಳಿದ್ರಂತೆ. ಹೀಗಾಗಿ ಚೇತನ್ನನ್ನ ಪೋಷಕರು ಮನೆಗೆ ವಾಪಸ್ ಕರೆದುಕೊಂಡು ಬಂದಿದ್ರು. ಕರ್ಕೊಂಡು ಹೋದೆ. ಅಲ್ಲೂ ಆಂಬುಲೆನ್ಸಾಗಿ ಕರ್ಕೊಂಡು ಹೋದೆ. ಅದರೊಳಗೆ ಮುಂಚೆಗೆ ರಾಮಗೊಂಡನಹಳ್ಳಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಬಂದು ಬರವಣಿಗೆ ಬರ್ಕೊಟ್ಟಿದ ಮೇಲೆ ತಿರುಗಿ ಸಾಯಂಕಾಲ ಈ ಟೈಮ್ನಲ್ಲಿ ಒಂದು 4:45 ಗಂಟೆ ಆಂಬುಲೆನ್ಸ್ಗೆ ಹಾಕ್ಕೊಂಡು ಹೋದಾಗ ಅಲ್ಲೂ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಎಲ್ಲ ಏನೇನು ಮಾಡಿಸಿರೋ ಅವರೆಲ್ಲ ಮಾಡಿಸಿರು. ಎಕ್ಸ್ಟ್ರಾ ತೆಗ್ಸಿರು, ಸ್ಕ್ಯಾನಿಂಗ್ ಮಾಡಿಸಿರು, ಹೇಗೋ ಏನೋ ಅಂತಾರಲ್ಲ ಸ್ವಾಮಿ ಅದು ಮಾಡಿಸಿರು. ತಿರ್ಗಾ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಕರ್ಕೊಂಬಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ನೈಟ್ ಅಲ್ಲೇ ಇದ್ದು ಬೆಳಗ್ಗೆ ಒಂದು 7:30 8 ಗಂಟೆಗೆ ಗೌರ್ಮೆಂಟ್ ಆಸ್ಪತ್ರೆಯಿಂದ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ನಮ್ಮೂರಿಗೆ ಬಂದು ಚಿಕ್ಕತೊಟ್ಲುಕೆರೆಯಿಂದ ನಮ್ಮೂರಿಗೆ ಬಂದ್ವಿ. ಸ್ನಾನ
ಸ್ನಾನ ಮಾಡಿಸಿದ್ದೆ. ಸ್ನಾನ ಮಾಡಿಸಿ ಎಲ್ಲನ ಅವನೇನು ತಿಂದಿಲ್ವಲ್ಲ ರಾತ್ರಿ ಅಂತೇಳಿ ತೊಡ್ಲಿಕೆರೆಗೆ ತಿಂಡಿ ತಾಂಬರನ ತಡೆ ಅಂತ ಹೇಳಿ ಹೋದೆ. ತಿಂಡಿ ತಾಂಬಂದೆ. ತಿಂಡಿ ತಿನ್ನಿಸಿ ಅವ್ರ ಅಮ್ಮ ನನ್ನ ಮಗಳು ನಾನು ಎಲ್ಲ ತಿಂಡಿ ತಿನ್ನಿಸಿ ಜೊತೆಗೆ ಕುಂತ್ಕೊಂಡು ಈಚೆ ಕುಂಡ್ರಿಸಿ ಹೋಗ್ದು. ಒಂದಿಷ್ಟು ತಿಂಡಿನೂ ತಿಂದ, ಬಿಸಿನೀರು ಕುಡಿಸ್ವಿ, ಜ್ಯೂಸ್ ಸಾಮಾನು ಕೊಟ್ವಿ, ಜ್ಯೂಸು ಕುಡಿದ್ವಿ. ಈಗ ಇವನು ನಾನೇ ಜೊತೆಗೆ ಕರ್ಕೊಂಡು ಹೋಗ್ತಿದ್ದು ಇವನು ನಾನು ಹೋಗ್ಬೇಕಾದ್ರೆ ಹಿಂಗಂದು ಅಷ್ಟೇ. ಹೋಗ್ಬೇಕಾದ್ರೆ ರೋಡಲ್ಲಿ ಹಿಂಗಂದು ಅಷ್ಟೇ. ನೀವು ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಹೋಗ್ತಿದ್ದಿದ್ದವಾಗ? ಹಾಸ್ಪಿಟ್ಲಿಗೆ ರಿಪೋರ್ಟ್ ತೋರ್ಸೋಕ್ಕೆ ರಾಮಗುನಹಳ್ಳಿ ಬರ್ಕೊಟ್ಟಿದ್ರಲ್ಲ ಮುಂಚೆಗೆ. ರಿಪೋರ್ಟ್ ತೋರ್ಸೋಣ, ರಿಪೋರ್ಟ್ ತಗೊಂಡು ಹೋಗ್ತಾಯಿದ್ವಿ, ರಾಮಗುನಹಳ್ಳಿ ತೋರ್ಸೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ವಿ ನಾವು ಅಷ್ಟೇ. ಹೋಗೋದು ಏನಾದರೂ ಹೇಳಿದ್ರ ಮುಂಚೆ ಗಲಾಟೆ ಬಗ್ಗೆ ನಿಮ್ಗೇನಾದರೂ? ನಮ್ಮ ಬಗ್ಗೆ ಏನೂ ಹೇಳಿಲ್ಲ ಸ್ವಾಮಿ. ಅವನು ಹೇಳಿದರೆ ಏನನ್ನು ಮಾಡ್ಬೋದಾಗಿತ್ತು. ಏಪ್ರಿಲ್ 8ನೇ ತಾರೀಕು ಮನೆಗೆ ಬಂದ ನಂತರ ಚೇತನ್ಗೆ ಸ್ನಾನ ಮಾಡಿಸಿ ಆಹಾರವನ್ನ ನೀಡಿದ್ರಂತೆ. ಇದಾದ ಬಳಿಕ ಮತ್ತೆ ತನಗೆ ತುಂಬಾ ಎದೆ ನೋಯ್ತಿದೆ ಅಂತ ಚೇತನ್ ತಂದೆ ತಾಯಿಯ ಬಳಿ ಹೇಳಿಕೊಂಡಿದ್ದ. ಹೀಗಾಗಿ ಪೋಷಕರು ಚೇತನ್ನನ್ನ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಮುಂದಾಗಿದ್ರು. ಈ ವೇಳೆ ತಾಯಿಯ ಬಳಿ ಚೇತನ್ ಶಾಲೆಯಲ್ಲಿ ತನಗೆ ಯಾರೋ ಹೊಡೆದಿದ್ರು ಅನ್ನೋ ವಿಚಾರವನ್ನ ಹೇಳಿಕೊಂಡಿದ್ದಂತೆ. ಅಷ್ಟರಲ್ಲಿಯೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆಯೇ ಚೇತನ್ ಕೊನೆಯುಸಿರೆಳೆದಿದ್ದ. ಬರ್ತಿದ್ದಂತೆ. ಏನಂತ ಹೇಳಿದ್ರು? ಏನು ಕೇಟಾಗಿದೆ ಅಂತ ಕೇಳಿದ್ರು? ಅವ್ರು ಕೇಳಿದ್ದಕ್ಕೆ ಕ್ರಿಕೆಟ್ ಆಡೋಕೆ ಹೋಗಿ ಬಿದ್ದಿದ್ದೀವಿ ಅಂತ ಹೇಳಿದ್ರು ಸರ್. ಮಗ ಅಲ್ಲಿಂದ ಕರ್ಕೊಂಡು ಬಂದ ಮೇಲೆ ತೊಟ್ಲಿಕೆರೆಗೆ ಪುಟ್ಟಾಕ್ಸಿದ್ವು. ನೋವು ಅನ್ನೋನು ತಿರ್ಗಾ ಮತ್ತೆ ಎದೆ ನೋವು ಅಂತ ಅಂದ. ಎದೆ ನೋವು ಅಂತಿದ್ದಂಗೆ ರಾಮಗನಹಳ್ಳಿ ಆಸ್ಪತ್ರೆಗೆ ಕರ್ಕೊಂಡೋದ್ವು. ಅಲ್ಲಿಂದ ಬರ್ಕೊಟ್ಟಿದ ಮೇಲೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋದ್ವು ಸರ್. ಅಲ್ಲಿ ಎಕ್ಸ್ಟ್ರಾ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿವಿ, ಎಲ್ಲ ನಾರ್ಮಲ್ ಅಂತ ಬಂತು. ತಿರ್ಗಾ ಅವತ್ತು ನೈಟ್ ಅಲ್ಲೇ ಇದ್ದು ಬೆಳಗ್ಗೆ ಕರ್ಕೊಂಬಂದ್ವು ಸರ್. ಬೆಳಗ್ಗೆ ಕರ್ಕೊಂಬಂದು ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಆಮೇಲೆ ತಿರ್ಗಾ ಮತ್ತೆ ನೋವು ಅಂದಾಗ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ತೂಟಾಳು ಸಹ ಕರ್ಕೊಂಡು ಹೋಗ್ಬೇಕಾದ್ರೆ ಅಮ್ಮ ನನಗೆ ಸರಿಯಾಗಿ ಸ್ಕೂಲ್ ಹತ್ರ ಹೊಡೆದಿದ್ರು. ಇಷ್ಟೇ ಸರ್. ಹುಡುಗರು ಸ್ಕೂಲ್ ಹತ್ರ ಹೊಡೆದಿದ್ರು ಅಷ್ಟೇ. ಗಲಾಟೆ ಮಾಡಿದ್ರಲ್ಲ ಅವರೇ? ನಾವು ಅಂದ್ಕೊಂಡು ಮಗ ಅಷ್ಟೇ ಹೇಳಿದ್ದು. ಸರ್ ಹೊಡೆದಿದ್ರು ಸ್ಕೂಲ್ ಹತ್ರ ಅಂತ ಹೇಳಿಲ್ಲ. ಹೋಗ್ಬೇಕಾದ್ರೇನೆ ಜೀವ ಹೊರಟೋಗ್ಬಿಡ್ತು ಸರ್. ಈಗ ನಿಮ್ಮ ಆರೋಪ ಯಾರ ಮೇಲೆ? ಅವ್ರ ಮೇಲೆ ಸರ್ ನಮಗಿರೋದು. ಇಲ್ಲಿ ಚಾಲೆಂಜ್ ಮಾಡಿ ವಾರ್ನಿಂಗ್ ಕೊಟ್ಟೋಗಿದ್ರಲ್ಲ, ಎಕ್ಸಾಮ್ ಮುಗಿಲಿ ನೋಡ್ಕೊತೀವಿ ಅಂತನ. ಅದಕ್ಕೆ ನಮಗೆ ಎಕ್ಸಾಮ್ ಲಾಸ್ಟ್ ದಿನನೇ ಹಂಗೆ ಮಾಡಿರೋದು. ಲಾಸ್ಟ್ ದಿವಸನೇ ಹಂಗಾಗಿರೋದು ಸರ್. ಏನು ಈಗ ಹುಡುಗ ಹೊಡೆದವ್ರ ಹೆಸರೇನು? ಹೆಸರು ರಿಜ್ವಲ್ ಅಂತಿ ಸರ್. ನಂತರ ಚೇತನ್ ಮೃತದೇಹವನ್ನ ಸ್ವಗ್ರಾಮಕ್ಕೆ ತಂದು ಅಂತ್ಯಕ್ರಿಯೆ ನೆರವೇರಿಸುವ ವೇಳೆ ಸ್ನಾನ ಮಾಡಿಸುವಾಗ ಚೇತನ್ ಬೆನ್ನಿಗೆ ಹಾಗೂ ಎದೆಯ ಭಾಗಕ್ಕೆ ಏಟು ಬಿದ್ದು ಬೆನ್ನು ಪೂರ್ತಿ ಕಪ್ಪಾಗಿರುವುದು ಕಂಡುಬಂದಿತ್ತು. ಆದರೆ ಆ ನೋವಿನಲ್ಲಿ ಅದರ ಬಗ್ಗೆ ಹೆಚ್ಚು ತಲೆಯನ್ನ ಕೆಡಿಸಿಕೊಳ್ಳದೆ ಪೋಷಕರು ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ರಂತೆ. ಅಂತ್ಯಕ್ರಿಯೆಯ ಬಳಿಕ ಮಗನ ಸಾವಿನ ಬಗ್ಗೆ ಪೋಷಕರಿಗೆ ಅನುಮಾನ ಮೂಡೋದಕ್ಕೆ ಶುರುವಾಗಿತ್ತು. ಜೊತೆಗೆ ಸಾಯುವ ಮುನ್ನ ಮಗ ನನಗೆ ಶಾಲೆಯಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿದ್ದ ಮಾತು ಕೂಡ ನೆನಪಾಗಿತ್ತು. ಆದ್ದರಿಂದ ಮಗನ ಸಾವಿನ ಬಗ್ಗೆ ನಮಗೆ ಅನುಮಾನವಿದೆ ಅಂತ ಕೋರಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡೋದಕ್ಕೆ ಪೋಷಕರು ಮುಂದಾಗಿದ್ರು. ಜೊತೆಗೆ ಮನೆಯ ಮುಂದೆ ಬಂದು ನಿಮ್ಮ ಮಗನನ್ನ ನೋಡಿಕೊಳ್ಳುತ್ತೇವೆ ಎಂದು ಬೆದರಿಕೆ ಹಾಕಿದ್ದ ರಿಜ್ವಾನ್ ಹಾಗೂ ಆತನ ಸಹಚರರೇ ತಮ್ಮ ಮಗನ ಸಾವಿಗೆ ಕಾರಣರಾಗಿದ್ದಾರೆ ಅಂತ ಪೋಷಕರು ಆರೋಪಿಸುತ್ತಿದ್ದಾರೆ. ಫೆಬ್ರವರಿ 17ನೇ ತಾರೀಕು ಸ್ಕೂಲ್ ಹತ್ರ ಹುಡುಗ ಏನೋ ಅಂದ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ದುಃಖಬಿಟ್ಟವನೆ ಹುಡುಗನ್ನ. ದುಃಖದಾಗ ಇವರು ಅವತ್ತಿನ ನೈಟೇ ಅವರ ಪೇರೆಂಟ್ಸು ಮತ್ತು ಅವರು ಅಕ್ಕಪಕ್ಕದ ಮನೆಯವರೆಲ್ಲನ ನಮ್ಮ ಮನೆ ಹತ್ರ ಬಂದಿದ್ರಂತೆ. ನಾನು ಇರಲಿಲ್ಲ, ನಮ್ಮ ಮನೆ ಒಳಗಿದ್ವಿ. ನಮ್ಮ ಚಿಕ್ಕಪ್ಪ, ನಮ್ಮ ಅಕ್ಕಪಕ್ಕದ ಮನೆ ನನ್ನ ಚಿಕ್ಕಪ್ಪರೆಲ್ಲ ಇದ್ದರು. ಅವರು ಮಾತಾಡಿ ಬಿಡ್ರಿ ಏನೂ ಆಗಿಲ್ಲ, ಅಕ್ಕಪಕ್ಕ ಜನಗಳು ಹುಡುಗರು ಏನೋ ತಮಾಷೆಗೆ ಕಿತ್ತಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಕಳಿಸೋರಂತೆ. ಅದಾದಮೇಲೆ ವಾರ್ನಿಂಗ್ ಏನೋ ಮಾಡೋಗಿದ್ರಂತೆ. ಹೋಗ್ಬೇಕಾದ್ರೆ ಎಕ್ಸಾಮ್ ಮುಗಿಲಿ ನೀನು ನೋಡ್ಕೊತೀನಿ ಅಂತ ವಾರ್ನಿಂಗ್ ಕೊಟ್ಟೋಗಿದ್ರಂತೆ. ಅದಾದಮೇಲೆ ಟೀಚರ್ಸ್ಗಳೆಲ್ಲ
ಅಪ್ಪ ಅಮ್ಮ ನನ್ನ ಅವರ ಅಪ್ಪ ಅಮ್ಮನೆಲ್ಲ ಕರೆಸಿ ಹುಡುಗರೇನೋ ತಮಾಷೆ ಮಾಡ್ಕೊಂಡಿರ್ತಾರೆ, ಸೀರಿಯಸ್ ತೊಗೊಬೇಡ್ರಿ, ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡ್ರಿ ಅಂತ ಹೇಳ್ಬಿಟ್ಟು ರಾಜಿ ಮಾಡಿ ಕಳಿಸಿದ್ರು. ಅವರಿಗೂ ಎಕ್ಸಾಮಿನ್ ಎಷ್ಟು ದಿವಸ ಐತೆ, ನೀಟಾಗಿ ಓದ್ಕೊಳ್ರಿ, ನನ್ನ ತಮ್ಮಂಗೆ ಹೇಳಿದ್ರು ಓದ್ಕೊಳ್ಳಪ್ಪ ಅಂತ. ಆಮೇಲೆ ನಾವು ಮನೆಗೆ ಬಂದ್ವು. ತಿರ್ಗಾ ಏಪ್ರಿಲ್ 3ನೇ ತಾರೀಕು ಇವರು ಟೀಚರ್ಸು ಫೋನ್ ಮಾಡಿದ್ರು ನಮ್ಮ ಅಪ್ಪಂಗೆ, ನಿಮ್ಮ ಮಗುಂಗೆ ಹುಷಾರಿಲ್ಲ, ಬಂದು ಕರ್ಕೊಂಡೋಗಿ ಬನ್ನಿ ಅಂತ. ನಮ್ಮಪ್ಪ ಅಲ್ಲಿಗೆ ಹೋದಾಗ ನನ್ನ ತಮ್ಮಂಗೆ ಕ್ಲಾಸ್ ರೂಮಾಗಿ ಇರ್ಬೇಕು ನೋಡ್ರಿ ಅಂತ ಹೇಳಿದ್ರೆ, ಕ್ಲಾಸ್ ರೂಮಲ್ಲಿ, ಆಫೀಸ್ ರೂಮಲ್ಲಿ, ಸ್ಟಾಫ್ ರೂಮಲ್ಲಿ ಎಲ್ಲ ನೋಡಿದ್ರೆ ಎಲ್ಲೂ ಇರಲಿಲ್ಲ. ಸ್ಟೂಡೆಂಟ್ ಕೇಳಿದ್ರಂತೆ, ಎಲ್ಲಿರೋ ಸ್ಟೂಡೆಂಟ್ನ, ಅಣ್ಣ ವಾಶ್ರೂಮ್ಗೆ ಹೋಗಿರ್ಬೇಕು ನೋಡ್ರಿ ಅಂತ ಹೇಳಿದ್ರೆ, ಅಲ್ಲೋಗಿ ನೋಡೋರೆ ಅಲ್ಲೂ ಇರಲಿಲ್ಲ. ಬಸ್ ಸ್ಟ್ಯಾಂಡಿಗೆ ಬಂದವನೇನು ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡೋರೆ ಅಲ್ಲೂ ಇರಲಿಲ್ಲ. ತಿರ್ಗಾ ಸ್ಕೂಲ್ ಹತ್ರ ಹೋದಾಗ ಟೀಚರು ಇಲ್ಲೇ ಅವನ ನಿನ್ನ ಮಗ ಕರ್ಕೊಂಡೋಗು ಅಂತ ಕಳಿಸ್ಬೇಕಾದ್ರೆ ಕಾಲು ನೋವಾಗಿಬಿಟ್ಟು ಕಾಲು ಹೇಳ್ಕೊಂಬರ್ತಿದ್ದಂತೆ. ತಿರ್ಗಾ ಕರ್ಕೊಂಬಂದ್ರು. ಅವತ್ತಿನ ಬೆಳಗ್ಗೆ ಜಾಸ್ತಿ ಪೇನ್ ಆಗಿದ್ದಕ್ಕೆ ಚಿಕ್ಕದೊಡ್ಲಿಕೆರೆ ನಾರಾಯಣಪ್ಪ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಪಟ್ಟ ಕುಸ್ಕೊಂಬಂದರು. ಅದಾದಮೇಲೆ ತಿರ್ಗಾ ಒಂದು ಸ್ವಲ್ಪ ಪೇಯ್ನ್ ಇತ್ತು. ಅದಾದ ಬೆಳಗ್ಗೆ ಎದೆ ನೋವು, ಉಸಿರಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ರಾಮಗನಹಳ್ಳಿ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅಲ್ಲಿ ಡಾಕ್ಟ್ರ್ ಹತ್ರ ಏನಾಗಿತ್ತು ಅಂತ ಗದ್ರಿ ಅವ್ರು ಕೇಳಿದ್ದಕ್ಕೆ ಕ್ರಿಕೆಟ್ ಆಡೋಕ್ಕೆ ಹೋಗಿ ಬಿದ್ದಿದ್ದೆ ಅಂತ ಹೇಳ್ದ. ಅಲ್ಲಿಂದ ಅರ್ಜೆಂಟು ದೊಡ್ಡ ಆಸ್ಪತ್ರೆಗೆ ಅವರು ಬರ್ಕೊಟ್ರು. ಅಲ್ಲಿಂದ ಅವತ್ತಿನ ನೈಟೇ ಆ್ಯಂಬುಲೆನ್ಸಿಗೆ ಫೋನ್ ಮಾಡ್ಕೊಂಡು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋದ್ರು ನಮ್ಮಪ್ಪ ನಮ್ಮಮ್ಮ. ಅಲ್ಲಿ ECG ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು. ಎಲ್ಲ ನಾರ್ಮಲ್ ಅಂತ ಬಂದಿದ್ದಕ್ಕೆ ಅವತ್ತು ನೈಟು 2:30ಗೆ ಡಿಸ್ಚಾರ್ಜ್ ಮಾಡಿದ್ರು. ಬೆಳಗ್ಗೆ 7 ಗಂಟೆಗೆ ಬಂದು ನಮ್ಮಪ್ಪ ಅಮ್ಮ ಸ್ನಾನ ಮಾಡಿಸಿರು, ತಿಂಡಿ ತಿನ್ನಿಸಿರು, ತಿಂಡಿನೂ ತಿಂದ. ಅದಾದಮೇಲೆ ತಿರ್ಗಾ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕಾರೆ ಎದೆ ನೋವು ಅಂತಂದ. ನಮ್ಮ ಅಮ್ಮಂಗೆ ಮಾತ್ರ ಕೊನೆ ಮಾತು ಏನೋ ಹೇಳೋಗಿದ್ದಂತೆ, ಅಮ್ಮ ನನಗೆ ಹೊಡೆದಿದ್ರು ಅಂತ. ನನಗೂ ಗೊತ್ತಿಲ್ಲ, ನಾನು ಇರಲಿಲ್ಲ. ಕೊನೆ ಮಾತು ಮಾತ್ರ ಅಮ್ಮ ನಂಗೆ ಹೊಡೆದಿದ್ರು ಕಣಮ್ಮ ಅಂತ ಹೇಳ್ಬಿಟ್ಟು ಅರ್ಧ ದಾರಿಲಿ ಸತ್ತೋಗ್ಬಿಟ್ಟು. ಆದರೆ ಪೋಷಕರು ದೂರು ನೀಡಲು ಹೋದರೆ ಕೋರಾ ಪೊಲೀಸರು FIR ದಾಖಲಿಸಲು ಹಿಂದೇಟನ್ನ ಹಾಕ್ತಿದ್ದಾರಂತೆ. UDR ರಿಪೋರ್ಟ್ ನೀಡಿ ಪೋಷಕರನ್ನ ವಾಪಸ್ ಕಳುಹಿಸುತ್ತಿದ್ದಾರಂತೆ. ನಮ್ಮ ಮಗನ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ದೂರು ಕೊಡಲು ಹೋದರೆ ದೂರು ದಾಖಲಿಸಿಕೊಳ್ಳದೆ UDR ರಿಪೋರ್ಟ್ ನೀಡಿ ಕಳುಹಿಸುತ್ತಿದ್ದಾರೆ ಅಂತ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ಚಿತ್ರದುರ್ಗದ ಆದಿಜಾಂಬವ ಮಠದ ಶ್ರೀಗಳು ಕೂಡ ಕೋರಾ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಮಾದಿಗ ಸಮುದಾಯದ ಬಾಲಕನ ಸಾವಿಗೆ ನ್ಯಾಯ ಕೊಡಿಸಬೇಕು, ಕೂಡಲೇ FIR ದಾಖಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ತುಮಕೂರು ತಾಲೂಕು ಕೋರಾ ಹೋಬಳಿಯ ಕರಿಕೆರೆ ಅನ್ನುವಂಥ ಗ್ರಾಮದಲ್ಲಿ ಸುಮಾರು ಕೆಲವು ದಿನಗಳ ಹಿಂದೆ ಮಾದಿಗ ಸಮುದಾಯದ ರಂಗಪ್ಪ ಮತ್ತು ಗಂಗಮ್ಮ ಅವರ ಪುತ್ರ KR ಚೇತನ್ ಕುಮಾರ್ ಅವರು ದಾರುಣವಾಗಿ ಹತ್ಯೆಗೀಡಾಗಿರುವಂಥ ವಿಚಾರ ಖಂಡನೀಯ ಮತ್ತು ವಿಷಾದನೀಯ. ಈ ಘಟನೆ ಯಾವ ವ್ಯಕ್ತಿಯೇ ಮಾಡಿರಲಿ ಅವರ ವಿರುದ್ಧ ಸೂಕ್ತ ತನಿಖೆಯನ್ನು ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಾನು ಪೊಲೀಸ್ ಇಲಾಖೆಗೆ ಮತ್ತು ಕಾನೂನು ಇಲಾಖೆಗೆ ಮನವಿ ಮಾಡ್ಕೋತಾ ಇದ್ದೇನೆ. ಇಡೀ ರಾಜ್ಯದಲ್ಲಿ ಈ ರೀತಿಯ ಮಾದಿಗರ ಮೇಲೆ ಹಲ್ಲೆ, ದೌರ್ಜನ್ಯ, ಹಿಂಸೆಗಳು, ಕೊಲೆ ಮಾಡುವಂಥ ದುಷ್ಕೃತ್ಯಗಳು ಪ್ರತಿದಿನ ನಡೀತಾ ಇದ್ದಾಗ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ ಈ ಸಮುದಾಯದ ಬೆನ್ನಿಗೆ ನಿಂತಿಲ್ಲ, ಇವರನ್ನು ಕಾಪಾಡುವಲ್ಲಿ ವಿಫಲವಾಗಿದೆ ಅನ್ನುವಂಥದ್ದೇ ತೋರಿಸ್ತಾ ಇದೆ. ಸುಮಾರು ದಿನಗಳ ನಂತರ, ಕೊಲೆಯಾಗಿ ಸುಮಾರು ದಿನಗಳ ನಂತರ ಒಂದಷ್ಟು ಮೊದಲ ಹಂತದ ಕ್ರಮವನ್ನು ಕೈಗೊಂಡಿದ್ದಾರೆ ಪೊಲೀಸ್ ಇಲಾಖೆ. ನಾವು ಹೇಳೋದು, ಆ ಮೃತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕಂದ್ರೆ ಆ ಮೃತ ಶರೀರವನ್ನು, ಆ ಶರೀರದ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕಾಗ್ತದೆ ಇಲಾಖೆ. ನೀವು ನಿಧಾನಗತಿಯನ್ನು ಅನುಸರಿಸಿದಾಗ ಆ ಕುಟುಂಬಕ್ಕೆ ನ್ಯಾಯ ಸಿಗೋದರಲ್ಲಿ ಶಂಕೆ ಮೂಡುತ್ತೆ, ಅನುಮಾನ ಮೂಡುತ್ತೆ. ಇಲಾಖೆಗೆ ಒಂದು ಒಳ್ಳೆಯ ಹೆಸರು ಬರಬೇಕು. ನಾವು ನೊಂದವರ ಪರ ಇದ್ದೇವೆ, ಅನ್ಯಾಯಕ್ಕೆ ಒಳಗಾದವರ ಪರ ಇದ್ದೇವೆ ಹಾಗೂ ನಷ್ಟಕ್ಕೆ ಒಳಗಾದವರ ಪರ ಇದ್ದೇವೆ ಎನ್ನುವುದು ಸಾಬೀತಾಗಬೇಕಂದ್ರೆ ನೀವು ಶೀಘ್ರ ಆ ಮರಣೋತ್ತರ ಪರೀಕ್ಷೆಯನ್ನು, ಶವದ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಆ ನೊಂದ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅನ್ನುವಂಥದ್ದು ಆದಿಜಾಂಬವ ಮಠದ ಆಗ್ರಹ. ಇನ್ನು ಚೇತನ್ ಮೃತಪಟ್ಟ ದಿನವೇ ರಿಜ್ವಾನ್ ಹಾಗೂ ತಂದೆ ತಾಯಿ ಊರನ್ನ ಬಿಟ್ಟಿದ್ದಾರಂತೆ. ಇದರಿಂದ ಮೃತ ಚೇತನ್ ತಂದೆ ತಾಯಿಗೆ ಅನುಮಾನ ಹೆಚ್ಚಾಗಿದೆ.
ಹೀಗಾಗಿ ನಮ್ಮ ಮಗನ ಸಾವಿಗೆ ನ್ಯಾಯ ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಮೃತ ಬಾಲಕನ ತಂದೆ ತಾಯಿ ಬೇಡಿಕೊಳ್ಳುತ್ತಿದ್ದು, ಮೃತದೇಹವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸುವಂತೆ ಆಗ್ರಹಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಶಾಲಾ ಹುಡುಗರ ನಡುವಿನ ಗಲಾಟೆ ಬಾಲಕನ ಸಾವಿನಲ್ಲಿ ಅಂತ್ಯವಾಯ್ತಾ ಅನ್ನೋ ಅನುಮಾನ ಮೂಡ್ತಾ ಇದ್ದು, ಇನ್ನೊಂದೆಡೆ ಎಫ್ಐಆರ್ ದಾಖಲಿಸಿಕೊಳ್ಳೋದಕ್ಕೆ ಪೊಲೀಸರು ಹಿಂದೇಟು ಹಾಕ್ತಿರೋದು ಕೂಡ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆದಷ್ಟು ಬೇಗ ಈ ಬಗ್ಗೆ ಪ್ರಕರಣವನ್ನ ದಾಖಲಿಸಿಕೊಂಡು ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ತಂದೆ ತಾಯಿಯ ಅನುಮಾನಕ್ಕೆ ಪರಿಹಾರ ಒದಗಿಸುವ ಕೆಲಸವನ್ನ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.